ನಮಸ್ಕಾರ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ರೈತರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು ಅನೇಕ ಯೋಜನೆಗಳನ್ನು ಜಾರಿಗೊಳಿಸೈತಿ. ಅದರಲ್ಲಿ ರಾಜ್ಯ ಸರ್ಕಾರವು ಜಾರಿಗೊಳಿಸಿರುವಂಥ ಅನುಗ್ರಹ ಯೋಜನೆಗೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ. ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು, ಏನಿದು ಅನುಗ್ರಹ ಯೋಜನೆ, ಈ ಯೋಜನೆ ಅಡಿಯಲ್ಲಿ ರೈತರು ಗರಿಷ್ಠ 10,000 ರೂಪಾಯಿವರೆಗೂ ಕೂಡ ಹಣವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಳ್ಬೋದು. ಇದನ್ನು ಯಾವ ರೈತರು ಪಡ್ಕೊಳ್ಬೋದು, ಏನು ಅರ್ಹತೆಗಳು ಇರಬೇಕು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಯೋಜನೆಯ ಬಗ್ಗೆ ಅನೇಕ ಜನ ರೈತ ಬಾಂಧವರಿಗೆ ಗೊತ್ತಿಲ್ಲದ ಕಾರಣ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ರೀತಿ ಹೆಚ್ಚಿನ ಯೋಜನೆಗಳ ಮಾಹಿತಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ. ಬನ್ನಿ ಗೆಳೆಯರಿ, ವಿಡಿಯೋನ ಶುರು ಮಾಡೋಣ. ಏನಿದು ಅನುಗ್ರಹ ಯೋಜನೆ ಅಂತ ನೋಡೋದಾದ್ರೆ, ಕುರಿ ಮೇಕೆಗಳಾಗಿರ್ಬೋದು, ಹಸು ಆಗಿರ್ಬೋದು, ಎಮ್ಮೆ ಆಗಿರ್ಬೋದು ಅಥವಾ ಎತ್ತು ಆಗಿರ್ಬೋದು, ಯಾವುದೇ ದನಗಳು ಆಕಸ್ಮಿಕವಾಗಿ ಮರಣ ಹೊಂದಿದ್ರೆ ಈ ಅನುಗ್ರಹ ಯೋಜನೆ ಅಡಿಯಲ್ಲಿ ಮಾಲೀಕರಿಗೆ ಪರಿಹಾರ ಧನವನ್ನು ನೀಡಲಾಗ್ತಾ ಇದೆ. ಈ ಯೋಜನೆ ಬಗ್ಗೆ ಅನೇಕ ಜನ ರೈತ ಬಾಂಧವರಿಗೆ ಗೊತ್ತಿಲ್ಲದ ಕಾರಣ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಏನಂದ್ರೆ, ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಪ್ರಾಣಿ ಆಗಿರಲಿ, ಏನಾದರೂ ಆಕಸ್ಮಿಕವಾಗಿ ಮರಣ ಹೊಂದಿತ್ತಂದ್ರೆ ಅಂತಹ ಸಂದರ್ಭದಲ್ಲಿ ಅನುಗ್ರಹ ಕೊಡುಗೆ ಯೋಜನೆ ಮೂಲಕ ನಿಮಗೆ ಪರಿಹಾರವನ್ನು ರಾಜ್ಯ ಸರ್ಕಾರ ನೀಡ್ತಾ ಇದೆ. ಇದು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು, ಏನೇನು ದಾಖಲಾತಿಗಳ ನೋಡೋದಾದ್ರೆ ಈಗಾಗಲೇ ಹೇಳಿದ್ದಾರೆ ಶ್ರೀಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು. ಯಾವುದೇ ರೋಗದಿಂದ ಹಸು, ಎಮ್ಮೆ, ಎತ್ತು, ಕುರಿ, ಮೇಕೆ ಮೃತಪಟ್ಟರೆ ತಕ್ಷಣ ಪರಿಹಾರವನ್ನು ನೀಡಲಾಗ್ತಾ ಇದೆ. ಕೇವಲ 15 ದಿನದಲ್ಲಿ, ಅಂದರೆ ನಿಮ್ಮ ಬಳಿ ಇರುವಂಥ ಯಾವುದೇ ಪ್ರಾಣಿ ಮೃತಪಟ್ಟರೆ ಕೇವಲ 15 ದಿನದಲ್ಲಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಪರಿಹಾರವನ್ನು ನೀಡಲಾಗ್ತಾ ಇದೆ. ಇದನ್ನು ಸ್ವತಃ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಹೇಳಿದ್ದಾರೆ. ಇದರ ಬಗ್ಗೆ ಮಾಹಿತಿಯನ್ನು ನೋಡುವುದಾದ್ರೆ, ಕುರಿ ಮೇಕೆಯನ್ನು ಸಾಕಿದ 3 ಅಥವಾ 6 ತಿಂಗಳ ಒಳಗಾಗಿ ಏನಾದರೂ ಮರಣ ಹೊಂದಿತ್ತಂದ್ರೆ, ಅಂದರೆ ನೀವೇನಾದರೂ ಕುರಿ ಅಥವಾ ಮೇಕೆ, ಆಡು ಏನಾದರೂ ಸಾಕಾಣಿಕೆ ಮಾಡಿದ್ರಿ ಅಂದ್ರೆ ಅದು 3 ರಿಂದ 6 ತಿಂಗಳ ಒಳಗಾಗಿದ್ದು ಅದು ಮರಣವನ್ನು ಹೊಂದಿದರೆ ಅಂತಹ ಮರಿಗಳಿಗೆ 2,500 ರೂಪಾಯಿ ಸಹಾಯಧನವನ್ನು ರಾಜ್ಯ ಸರ್ಕಾರ ನೀಡಲಾಗ್ತಾ ಇದೆ. ಅದೇ ರೀತಿ ಮಾಲೀಕರು ಸಾಕಿರುವಂಥ ಕುರಿ ಮೇಕೆಗಳು, ಅಂದರೆ 6 ತಿಂಗಳು ಮೇಲ್ಪಟ್ಟಿರುವಂಥ ಕುರಿ ಮೇಕೆಗಳು ಏನಾದರೂ ಸತ್ತು ಅಂದ್ರೆ ಅಂತಹ ಕುರಿ ಮೇಕೆಗಳಿಗೆ 5,000 ರೂಪಾಯಿಗಳನ್ನು ಮಾಲೀಕರ ಖಾತೆಗೆ ನೇರವಾಗಿ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ನಿಮ್ಮ ಬಳಿಯಲ್ಲಿರುವಂತಹ ಹಸು, ಎಮ್ಮೆ, ಎತ್ತು ಯಾವುದೇ ಪ್ರಾಣಿ ಸತ್ತರೆ ಅಂತಹ ಪ್ರಾಣಿಗಳಿಗೆ 10,000 ರೂಪಾಯಿ ಪರಿಹಾರವನ್ನು ಮಾಲೀಕರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಾಕ್ತಾ ಇದ್ದಾರೆ. ಇದಕ್ಕೆ ಅರ್ಹತೆಗಳು ಏನಿರಬೇಕಂದ್ರೆ, ಮರಣ ಹೊಂದಿದ ಕುರಿ, ಮೇಕೆ, ಹಸು, ಎಮ್ಮೆ ಏನಾದರೂ ನಿಮ್ಮ ಮರಣ ಹೊಂದಿದ ತಕ್ಷಣ ನೀವು ಏನು ಮಾಡಬೇಕಂದ್ರೆ, ಮೊದಲ ಹತ್ತಿರದ ಪಶು ವೈದ್ಯಕೀಯ, ಅಂದರೆ ಗೋರ್ಮೆಂಟ್, ಅಂದರೆ ಸರ್ಕಾರಿ ಪಶು ವೈದ್ಯಕೀಯ ವೈದ್ಯರು ಇರ್ತಾರಲ್ಲ ಅಂಥವರಿಗೆ ಸಂಪರ್ಕ ಮಾಡಬೇಕು. ಸಂಪರ್ಕ ಮಾಡಿ ಅವರನ್ನು ಕರೆಸಿ ಅಲ್ಲಿ ಶವ ಪರೀಕ್ಷೆಯನ್ನು ಮಾಡ್ತಾರೆ ಅವರು. ನಂತರ ಅದರ ಭಾವಚಿತ್ರಗಳನ್ನು ಕೂಡ ತೆಗೆದುಕೊಳ್ತಾರೆ. ಅಂದರೆ ಆ ಮರಣ ಹೊಂದಿದ ಪ್ರಾಣಿಯ ಮುಂದೆ ನಿಮ್ಮನ್ನು ನಿಲ್ಲಿಸಿ ಭಾವಚಿತ್ರವನ್ನು ಕೂಡ ತೆಕ್ಕೋತಾರೆ. ಅದೇ ರೀತಿ GPS ಕೂಡ ಮಾಡ್ತಾರೆ. ಪಶು ವೈದ್ಯಾಧಿಕಾರಿಗಳು ಶವ ಪರೀಕ್ಷೆಯನ್ನು ದೃಢೀಕರಿಸಿ ನಂತರ ಅವರು ಅದು ಯಾವ ರೀತಿಯಾಗಿ ಸತ್ತಿದೆ ಅನ್ನೋದಕ್ಕೆ ಒಂದು ಪ್ರಮಾಣ ಪತ್ರವನ್ನು ನೀಡ್ತಾರೆ. ಆ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು, ಅಂದರೆ ಮರಣೋತ್ತರ ವರದಿ ಅಂತ ಕರೀತಾರೆ ಅದಕ್ಕೆ, ಆ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಮತ್ತು ಅಲ್ಲಿ ತೆಗೆದಿರುವಂಥ ಫೋಟೋಗಳನ್ನು ತೆಗೆದುಕೊಂಡು ಫಲಾನುಭವಿ ಅರ್ಜಿ ಅಂತ ಸಿಗ್ತದೆ. ಇದು ಎಲ್ಲಿ ಸಿಗ್ತದೆ ಅಂದ್ರೆ, ಹತ್ತಿರದ ಪಶು ವೈದ್ಯಾಧಿಕಾರಿ ತಾಲೂಕು ವೈಸ್ ಏನು ಪಶು ಆಸ್ಪತ್ರೆಗಳಿರ್ತಾವಲ್ಲ ಅಂಥ ಆಸ್ಪತ್ರೆಗಳಲ್ಲಿ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದ್ದಾವೆ. ವರ್ಷದುದ್ದಕ್ಕೂ ಇದು ಚಾಲೂ ಇರ್ತೈತಿ. ದಯವಿಟ್ಟು ಹೋಗಿ ನೀವು ಅನುಗ್ರಹ ಯೋಜನೆ ಅಡಿಯಲ್ಲಿ ನಾವು ಪರಿಹಾರವನ್ನು ಪಡ್ಕೋಬೇಕಾಯ್ತು ಅರ್ಜಿ ಕೂಡ ಅಂದ್ರೆ ಅವ್ರು ಕೊಡ್ತಾರೋ ಆ ಅರ್ಜಿಯನ್ನು ತೆಗೆದುಕೊಂಡ ಏನು ಪಶು ವೈದ್ಯಾಧಿಕಾರಿಗಳು ಏನು ಇರ್ತಾರಲ್ಲ ಸರ್ಕಾರಿ, ಅದು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನೋಡ್ರಿ, ಸರ್ಕಾರಿ ಪಶು ವೈದ್ಯಾಧಿಕಾರಿಗಳು ಮಾತ್ರ ಇಲ್ಲಿ ಶವ ಪರೀಕ್ಷೆಯನ್ನು ಮಾಡಲು ಅನುಮತಿ ನೀಡಲಾಗ್ತಿರ್ತೈತಿ. ಆದ್ದರಿಂದ ನೀವು ಯಾವುದೇ ರೀತಿಯಾದಂಥ ಖಾಸಗಿ ವೈದ್ಯಾಧಿಕಾರಿಗಳು ಮಾಡುವಂಥ ಶವ ಪರೀಕ್ಷೆ ಇಲ್ಲಿ ಅರ್ಹರಿರುವುದಿಲ್ಲ. ಆದ್ದರಿಂದ ಪ್ರತಿ ಹಳ್ಳಿವಾರು, ಅಂದರೆ ಕೆಲವೊಂದಿಷ್ಟು ಹಳ್ಳಿವಾರು ವಲಯವಾರುಗಳಾಗಿ ಪಶು ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡಿರ್ತಾರೆ. ಅಂಥ ಪಶು ವೈದ್ಯಾಧಿಕಾರಿಗಳ ಹತ್ರ ಶವ ಪರೀಕ್ಷೆಯನ್ನು ಮಾಡಿಸ್ಕೊರಿ. ನಂತರ ನಿಮ್ಮ ಫೋಟೋಗಳನ್ನು ತಗೊಳ್ಳಿ, ಆ ಅರ್ಜಿಯನ್ನು ಫಿಲಪ್ ಮಾಡಿ ಆಧಾರ್ ಲಿಂಕ್ ಆಗಿರುವಂಥ ಬ್ಯಾಂಕ್ ಪಾಸ್ಬುಕ್ಕನ್ನು ಕೊಟ್ಟು ನೀವು ಅಲ್ಲಿ ಸಂಪೂರ್ಣವಾದಂಥ ವಿಳಾಸವನ್ನು ಕೊಟ್ಟು ದೃಢೀಕರಣ ಮಾಡಿದ್ರಿ ಅಂದ್ರೆ ಅವರು ಪೋರ್ಟಲ್ ಮೂಲಕ ಅಪ್ಲಿಕೇಶನನ್ನು ಹಾಕ್ತಾರೆ. ಹಾಕಿದ ತಕ್ಷಣ ಅಲ್ಲಿ ನೇರವಾಗಿ DBT ಮೂಲಕ ನಿಮಗೆ
ಏನಾದರೂ ಕುರಿ ಮೇಕೆ ಮರಿಗಳು ಸತ್ತಿದ್ರೆ 2500 ರೂಪಾಯಿ, ಆಡು ಕುರಿಗಳು 6 ತಿಂಗಳ ಮೇಲ್ಪಟ್ಟ ಅಂಥವು ಸತ್ತಿದ್ರೆ 5000 ರೂಪಾಯಿ, ದನ ಎಮ್ಮೆಗಳು ಏನಾದರೂ ಹಸುಗಳು ಸತ್ತಿದ್ದು ಅಂದ್ರೆ 10,000 ರೂಪಾಯಿಗಳನ್ನು ಕರ್ನಾಟಕ ಸರ್ಕಾರ DBT ಮೂಲಕ ನೇರವಾಗಿ ಮಾಲೀಕರ ಬ್ಯಾಂಕ್ ಖಾತೆಗೆ ಹಾಕ್ತಾ ಇದೆ. ಇಲ್ಲಿ ನೋಡ್ಬೋದು, ಜಾನುವಾರುಗಳ ಮಾಲೀಕರಿಗೆ ತಿಳಿಸುವುದೇನೆಂದರೆ 2023-24 ಸಾಲಿನಲ್ಲಿ ಅನುಗ್ರಹ ಯೋಜನೆಯಲ್ಲಿ ಮರಣ ಹೊಂದಿದಂಥ ಆಡು ಕುರಿಗಳಿಗೆ ಪ್ರತಿಯೊಂದಕ್ಕೆ ಗರಿಷ್ಠ 5,000 ರೂಪಾಯಿ, ದನ ಎಮ್ಮೆಗಳಿಗೆ ಗರಿಷ್ಠ 10,000 ರೂಪಾಯಿದಂತೆ ಪರಿಹಾರವನ್ನು ಕರ್ನಾಟಕ ಸರ್ಕಾರ ಘೋಷಿಸಿದೆ. ಜಾನುವಾರು ಮಾಲೀಕರು ಸರದಿ ಯೋಜನೆಯ ಸದುಪಯೋಗವನ್ನು ಪಡಿಸಿಕೊಳ್ಳಲು ಮೃತಪಟ್ಟ ಜಾನುವಾರಿನ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಸ್ಥಳೀಯ ವೈದ್ಯಾಧಿಕಾರಿಗಳಿಂದ ದೃಢೀಕರಿಸಿದ ನಂತರವೇ ಯೋಜನೆ ಸೌಲಭ್ಯವನ್ನು ಪಡ್ಕೊಳ್ಬೋದು ಅಂತ ಹೇಳಿ ಈ ಮೂಲಕ ತಿಳಿಸಿದ್ದಾರೆ. ಪಶು ಸಖಿಯರು ಮೃತಪಟ್ಟ ಜಾನುವಾರಿನ ಮಾಲೀಕರಿಗೆ ಈ ಸೌಲಭ್ಯವನ್ನು ಪಡೆದುಕೊಳ್ಳಲು ಅನುಕೂಲ ಮಾಡಿಕೊಡಲು ಕೋರಿದೆ ಅಂತ ಹೇಳಿದ್ದಾರೆ. ಇನ್ನು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು, ಯಾವ್ಯಾವ ದಾಖಲಾತಿಗಳು ಬೇಕಂತ ನೋಡೋದಾದ್ರೆ ಆಗಲೇ ಹೇಳಿದಾಗೆ ತಕ್ಷಣ ಸ್ಥಳೀಯ ಪಶು ಆಸ್ಪತ್ರೆಯನ್ನು ಭೇಟಿ ಮಾಡಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ನಂತರ ಸ್ಥಳೀಯ ಪಶು ವೈದ್ಯರಿಂದ ದೃಢೀಕರಣ ಪತ್ರವನ್ನು ಪಡಿಬೇಕು. ನಂತರ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಸಮೇತ ನಿಮ್ಮ ತಾಲೂಕಾ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಕಚೇರಿಯನ್ನು ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇದನ್ನು ಹೊರತುಪಡಿಸಿ ಏನಾದರೂ ನಿಮಗೆ ಸಂದೇಹಗಳಿದ್ದು ಅಂದರೆ ಇದ್ರ ಬಗ್ಗೆ ಅವರ ಪಶು ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಕೆ ಅವರು ಹೆಲ್ಪ್ಲೈನ್ ನಂಬರನ್ನು ಕೂಡ ಮಾಡಿದ್ದಾರೆ. ಈ ನಂಬರ್ಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ದಯವಿಟ್ಟು ಪ್ರತಿಯೊಬ್ಬರು ಯಾರಾದರೂ ನಿಮ್ಮ ಮನೆಯಲ್ಲಿರುವಂಥ ಜಾನುವಾರುಗಳು ಆಕಸ್ಮಿಕವಾಗಿ ಮರಣ ಹೊಂದಿದ್ರೆ ತಕ್ಷಣವೇ ಈ ಯೋಜನೆಯ ಲಾಭವನ್ನು ನೀವು 15 ದಿನದಲ್ಲಿ 100ಕ್ಕೆ 100ರಷ್ಟು ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮಾ ಆಗ್ತಾ ಇದೆ. ದಯವಿಟ್ಟು ಇದರ ಲಾಭವನ್ನು ಪಡ್ಕೊಳ್ರಿ. ಇದೇ ರೀತಿ ಹೆಚ್ಚಿನ ಯೋಜನೆಗಳ ಬಗ್ಗೆ ಮಾಹಿತಿಗಳು ಬೇಕಾಗಿದ್ದು ಅಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋಗಂತ ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.